ಮೇಡಮ್ ಇಲ್ದೇ ಇರುವಾಗ ನೀವು ಮಾಡ್ಕೊಳ್ಳೋವಂಥ ಒಂದು ಡಯಟ್ ಫುಡ್ ಅಂದರೆ ಬೇಗ ಮಾಡಿಕೊಂಡು ಅದು ನಾನಾಗೆ ಏನೋ ಆ ಥರ ನಂಗೆ ಮಾಡ್ಕೊಂಡು ಅಭ್ಯಾಸ ಇಲ್ಲ. ನಮಗೆ ನಾನು ಭಾಳ ಅನಿವಾರ್ಯತೆ ಅಂದರೆ ಬಿಸಿನೀರು ಕುಡಿದ್ರೂ ಸಾಕು, ನಂಗೆ ಸರಿಯಾಗಿಬಿಡ್ತೀನಿ. ಹಣ್ಣು ತಿನ್ಕೊಂಡು ಪ್ರೊಮೊಗ್ರನೈಟು ನಾನು ಇಷ್ಟಪಡ್ತೀನಿ, ದಾಳಿಂಬೆನ, ಸೀಬೆ ಹಣ್ಣನ್ನು ಇಷ್ಟಪಡ್ತೀನಿ. ಈಗಂತೂ ವೆರೈಟಿ ಸೀಬೆ ಸಿಗುತ್ತೆ. ಈಗ ಪ್ರೊಮೊಗ್ರನೈಟು, ಸೀಬೆ ಹಣ್ಣು, ಆಯಾ ಸಂದರ್ಭಕ್ಕೆ ಸಿಗುವಂಥ ಸೀಸನಲ್ ಫ್ರೂಟ್ಸ್ನ ತಿಂತೀನಿ. ಸೊ ರಾಜಕಾರಣಿಗಳ ಮಕ್ಕಳು ಅಂದ ತಕ್ಷಣ ರಾಜಕೀಯಕ್ಕೆ ಬರ್ತಾರೆ ಅನ್ನೋದು ಒಂದು ಕಲ್ಪನೆ, ಆದರೆ ಇನ್ನೊಂದು ನಿಮಗೇನೆ ನಿಮ್ಮದೇ ಆದಂಥ ಕಲ್ಪನೆ ಇರುತ್ತೆ, ಮಕ್ಕಳನ್ನ ಈ ಥರದೊಂದು ಲೆವೆಲಿಗೆ ಕರ್ಕೊಂಡು ಹೋಗ್ಬೇಕು ಅಂತನೋ, ಇಂತಹ ಒಂದು ವೃತ್ತಿಯನ್ನು ಮಾಡಿಸ್ಬೇಕು ಅಂತನೋ. ಸೊ ಆ ರೀತಿಯಾದಂಥ ಯಾವುದು ಪ್ಲ್ಯಾನ್ಸ್ ಇದೆ ನಿಮಗೆ? ಇವ್ರ ಮನೇಲಿ ಯಾರಿಗೂ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲವೇ ಇಲ್ಲ, ಅದ್ರಲ್ಲಿ ಝೀರೋ. ಸೊ ಇವರೊಬ್ಬರೇ ಆಯಿತಾ. ಆ ಥರ ಮಕ್ಳಿಗೇನು ಯಾರೂ ಫೋರ್ಸ್ ಮಾಡಲ್ಲ, ಸೆಲ್ಫ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪೊಲಿಟಿಕ್ಸಿಗೆ ಬರಬೇಕು. ಈ ಸಿ ಟಿ ರವಿ ಮಗ ನೀನು ಹೋಗು ಅಂತ ಹೇಳಿ ಪೊಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಅವನೇನು ಆ ಥರ ಇಂಟ್ರೆಸ್ಟು ಇಲ್ಲ, ಅವ್ನಿಗೇನೋ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ನಮ್ಮ ಅಪ್ಪನ ಆಸ್ತಿಯಲ್ಲಿ ಪಾಲು ತೊಗೊಂಡಿಲ್ಲ, ನಿಮಗೂ ನನ್ನ ಆಸ್ತಿಲಿ ಪಾಲು ಕೊಡಲ್ಲ. ನಿಮಗೆ ವಿದ್ಯೆ ಕೊಡಿಸ್ತೀವಿ, ದಾರಿ ತೋರಿಸ್ತೀವಿ, ದುಡ್ಕೊಳ್ಳಿ, ನೀವು ದುಡೀರಿ. ದುಡ್ದಿದ್ರೊಳಗೆ ಸ್ವಲ್ಪ ಭಾಗನಾದರೂ ಸಮಾಜಕ್ಕೆ ಕೊಡಬೇಕು, ಯಾಕೆಂದರೆ ಸಮಾಜದಿಂದ ನಾವು ಪಡೆದಿರ್ತೀವಿ. ಆ ರೀತಿ ಒಳ್ಳೆ ಕೆಲಸಕ್ಕೆ ನೀವು ಕೊಡಬೇಕು ಅನ್ನೋದನ್ನು ಆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತೋ ಕೆಲಸ ಮಾಡಿದ್ದೀವಿ.